ರಾಜ್ಯಪಾಲರ ನಿರ್ಣಯ ಏಕಪಕ್ಷೀಯವಾಗಿದೆ. ಕಾರಣ ಹೇಳದೆ ಸಂಪುಟದ ನಿರ್ಣಯ ತಿರಸ್ಕರಿಸುವಂತಿಲ್ಲ. ಹೈಕೋರ್ಟ್ನಲ್ಲಿ ಸಿದ್ದು ಪರ ಮನು ಸಿಂಘ್ವಿ ವಾದ. ಕೋಮು ಕಿಚ್ಚಿಗೆ ಹೊತ್ತಿ ಉರಿದ ನಾಗಮಂಗಲ. ಪಟ್ಟಣದಲ್ಲಿ ಸಂಪೂರ್ಣ ಹತೋಟಿಗೆ ಬಂದ ಪರಿಸ್ಥಿತಿ. ಸೆಕ್ಷನ್ 144 ಜಾರಿ, 150 ಮಂದಿಯ ವಿರುದ್ಧ ಎಫ್ಐಆರ್. ಗಲಭೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸುವ ಸಾಧ್ಯತೆ. ಸಿಎಂ ಜೊತೆ ಚರ್ಚಿಸಿ ಡಾಕ್ಟರ್ ಜಿ ಪರಮೇಶ್ವರ್ ತೀರ್ಮಾನ. ನಾಗಮಂಗಲಕ್ಕೆ ಗೃಹ ಸಚಿವರ ಭೇಟಿ. ಘಟನೆ ಹಿಂದೆ ಕಾಣದ ಕೈಗಳ ಕೈವಾಡ. ಗಲಭೆಗೆ ಸರ್ಕಾರವೇ ನೇರ ಹೊಣೆ ಎಂದ ನಿಖಿಲ್ ಕುಮಾರಸ್ವಾಮಿ. ನಾಳೆ ನಾಗಮಂಗಲಕ್ಕೆ ಕೇಂದ್ರ ಸಚಿವ ಎಚ್ಡಿಕೆ. ಪ್ಯಾರಾಒಲಿಂಪಿಕ್ ಕ್ರೀಡೆಯಲ್ಲಿ ಭಾರತದ ಸಾಧನೆ. ದೆಹಲಿಯಲ್ಲಿ ಪ್ರಧಾನಿಯನ್ನ ಭೇಟಿಯಾದ ಅಥ್ಲೆಟ್ಸ್. ಮೋದಿಯೊಂದಿಗೆ ವಿಜಯದ ಸಂತಸ ಕ್ಷಣಗಳ ಹಂಚಿಕೆ.